ಪ್ರತಿಯೊಂದು ದೃಶ್ಯನೂ ಬಾಬಾ ಹೇಳೋದು ಇಷ್ಟು ಸಮಯನೆಲ್ಲ ಕೇಳಿ ಯಾವುದು ಯಾವುದು ಬಗ್ಗೆ ಪ್ರತಿಯೊಂದು ದೃಶ್ಯನೂ ಯಾವುದು ಡ್ರಾಮಾ ಬಾಬಾ ಹೇಳೋದಂಗೆ ಸೆಕೆಂಡ್ ಸಹ ಏನಾಗುತ್ತದೆ ನಮ್ಮ ಕೈನಲ್ಲಿಲ್ಲ. ಎಲ್ಲವೂ ಕೂಡ ಸೃಷ್ಟಿಯಲ್ಲಿ ರಚನೆಯಾಗಿದೆಯೋ ಅದಕ್ಕೆ ಶುಭ ಹೇಳ್ತಾರೆ. ನಾನು ಕೂಡ ಏನಾಗಿದ್ದೇನೆ ಇವಾಗ ನಾವೆಲ್ಲರೂ ಸರ್ವಶಕ್ತಿವಂತ ಶುಭಾವನೆ ಗ್ರಾಮದಲ್ಲಿ ಬಂದಿದ್ದಾಗ ನಾವು ಕೂಡ ನಿಶ್ಚಯ ಮಾಡ್ಕೊಬೇಕು. ರಾಮ ಮೇಲೆ ನಿಶ್ಚಯ ಹೀಗೆ ಸಭೆಯಲ್ಲಿ ಕೆಲ ಸಮಯ ಭಾವನ ರಥಕ್ಕೆ ಏನಾಗುತ್ತೆ, ಅದಕ್ಕೆ ಶುಭಾವನ ರಥ ಬ್ರಹ್ಮ ಭಾವನೆಗೆ ಕೆಂಬರ್ತಿದ್ದಂತೆ. ಕೆಂಬಂದ್ರೆ ಬಾಬಾ ಹೇಳೋರಂತೆ ನಿನ್ ಲೆಕ್ಕಾಚಾರ ನನಗಲ್ಲ ಅನ್ನೋರಂತೆ. ಈ ಶರೀರ ಸರಿ ಇಲ್ಲ ಅಂತ ಹೇಳೋರಂತೆ. ಅದಕ್ಕೆ ಬ್ರಹ್ಮ ಬಾಬಾ ಶುಭಾವನೆ ಕೇಳ್ತಿರಂತೆ, ಈ ರಥ ನಡೆಸ್ಬೇಕಲ್ಲ ಇಷ್ಟ ಆತ್ಮಗಳಿಗೆ ಬ್ರಹ್ಮ ಭೋಜನ ಅಂದರೆ ಮುರಳಿ ಹೇಳಬೇಕಲ್ಲ, ಅಂದರೆ ನನ್ನ ಕೆಲಸ ನಾನು ಮಾಡ್ತೀನಿ, ನೀನೇನಿದೆ ನೀನು ಲೆಕ್ಕಾಚಾರ ಅನುಭವ ಮಾಡು ಅಂತ ಹೇಳೋರಂತೆ. ಹಾಗೆ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಶರೀರದ ಲೆಕ್ಕಾಚಾರ ನಾವು ಹೇಳ್ತಾರಲ್ಲ, ಸತ್ಯಯುಗದಲ್ಲಿ ನೀನು ಒಳ್ಳೆ ಶರೀರ ಸಿಕ್ಕಬೇಕು, ಒಳ್ಳೆ ರಥ, ಒಳ್ಳೆ ಪಾಠ ಮಾಡಬೇಕಂದ್ರೆ ಕಲಿಯುಗದಲ್ಲಿ ಅಥವಾ ಈ ಸಂಗಮ ಅದರಲ್ಲೂ ಕಲಿಯುಗದಕ್ಕಿಂತಲೂ ಸಂಗಮ ಯುಗದಲ್ಲಿ ಜಾಸ್ತಿ ಲೆಕ್ಕಾಚಾರ. ಯಾಕೆ ಸುಧಕ್ಕ? ಯಾಕೆಂದ್ರೆ ಮುಂದೆ ಒಳ್ಳೆ ಶರೀರ ಕೊಡಬೇಕು, ಒಳ್ಳೆ ಜನ್ಮ ಸಿಕ್ಕಬೇಕಂದ್ರೆ ಎಲ್ಲ ಸಾಲ ಏನೆಲ್ಲ ಇದೆಯೋ ಬ್ಯಾಲೆನ್ಸು ಏನು ಮಾಡಬೇಕಾಗತ್ತೆ? ಜಪ್ತ ಮಾಡಲೇಬೇಕು. ಅದಕ್ಕಾಗಿ ಯಾವುದ್ರ ಬಗ್ಗೆನೂ ನಾವು ಏನು ಮಾಡಿಕೊಡ್ಬಾರ್ದು. ಅದಕ್ಕೆ ಶುಭಾವ ಭಾಳ ಬುದ್ಧಿವಂತ, ಹೌದಲ್ಲ? ಇವತ್ತಿನ ಮುರಳಿ ನಿನ್ನೆ ಮುರಳಿ ಜಾಸ್ತಿ ಶರೀರದ ಬಗ್ಗೆ ಏನು ಮಾಡಬೇಡಿ, ಗಮನ ಕೊಡಬೇಡಿ. ಹೆಚ್ಚು ಗಮನ ಕೊಟ್ಟಷ್ಟು ಅದು ನಿಮ್ಮನ್ನ ಏನು ಮಾಡ್ತಿರ್ತದೆ, ಅದು ಕೇಳ್ತಿರ್ತದೆ. ಹಾಗೆ ಎಲ್ಲರಿಗೂ ಮಧುವನಕ್ಕೆ ಹೋಗಿ ಬಂದು ಎಲ್ಲರ ಶರೀರ ಯಾರು ಚೆನ್ನಾಗಿದ್ದೀರೋ ಅವರೇ ಭಾಗ್ಯವಂತರು, ಅವರೇ ಶಕ್ತಿಶಾಲಿಗಳು. ಅಂಥವ್ರಿಗೆ ಬಾಬಾ ಜಾಸ್ತಿ ಶಕ್ತಿ ಕೊಟ್ಟಿದ್ದಾರೆ. ಯಾರಿಗೆ ಶರೀರ ಸರಿ ಇಲ್ವೋ ಜಾಸ್ತಿ ಲೆಕ್ಕಾಚಾರ ಚುತ್ತ ಆಗಬೇಕು, ಅದಲ್ಲ? ಯಾರೆಲ್ಲ ಮದುವೆನಕ್ಕೆ ಬಂದಿದ್ರೆ ತಾಯಿ ಮಕ್ಕ ಶರೀರ ಹೇಗಿದೆ? ಸುಸ್ತು. ಯಾರ ಶರೀರವೂ ಕೂಡ ಏನಾಗ್ತಾ ಇಲ್ಲ, ಚೈತನ್ಯವಾಗಿ ಶಕ್ತಿಶಾಲಿಯಾಗಿ ನಡೀತಾ ಇಲ್ಲ. ಆದರೂ ಬಾಬನ ಮುರಳಿ, ಬಾಬನ ಜ್ಞಾನ, ಯೋಗ, ಪುರುಷಾರ್ಥ ಬಿಟ್ಟರೆ ಇನ್ನೂ ಜಾಸ್ತಿ ಲೆಕ್ಕಾಚಾರ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲ ಕರ್ಮದಿಂದ ಚುಕ್ತ ಮಾಡಿ, ಇಲ್ಲಾಂದರೆ ಯೋಗದಿಂದ ಚುಕ್ತ ಮಾಡಿ. ಕರ್ಮದಿಂದ ಮಾಡಬೇಕು, ಇಲ್ಲ ಯೋಗದಿಂದ ಚುಕ್ತ ಆಗಬೇಕು. ನಮಗೆ ಜಾಸ್ತಿ ಆಗುವಂಥದ್ದು ಯಾವುದು? ಯೋಗನೇ ಜಾಸ್ತಿ ಮಾಡಬೇಕು. ಅದರ ಜೊತೆಲಿ ಕರ್ಮವನ್ನು ಕೂಡ, ಏಕೆ ಬ್ರಹ್ಮಭಾವನೆಗೂ ಬಿಟ್ಟಿದ್ದಲ್ಲ, ಮತ್ತೆ ನಮ್ಮ ದಾದಿಯ ಹೃದಯ ಪುಷ್ಪ ಇವರಿಗೂ ಸಹ, ಗುಲ್ಜಾರ್ ದಾದಿಯವರಿಗೂ ಕೂಡ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಲೆಕ್ಕಾಚಾರ. ಬಾಬಾ ಭವಿಷ್ಯದ ಒಂದು ನಮಗೆ ರಥ, ಇನ್ನು ಸುಂದರವಾದಂಥ ರಥ, ಆರೋಗ್ಯವಾದಂಥ ಧನು ಸಿಕ್ಕಬೇಕಂದ್ರೆ ಸಂಗಮ ಯುಗದಲ್ಲಿ ಇರೋ ಲೆಕ್ಕಾಚಾರ ಎಲ್ಲ ಚುಕ್ತ ಮಾಡಬೇಕು. ಹಾಗಾಗಿ ಯಾವುದ್ರ ಬಗ್ಗೆನೂ ಸ್ಥಿತಿ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸ್ಥಿತಿ ಪಕ್ಕ ಮಾಡ್ಕೊಳುತ್ತಾ ನಾವೇನು ಮಾಡಬೇಕು? ನಡೆಸ್ಕೊಂಡು ಹೋಗಲೇಬೇಕು ಕೊನೆಯವರೆಗೂ. ಈ ರಥ ಬಿಟ್ಟಿವಿ ಅಂದರೆ ಪುರುಷಾರ್ಥ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಆಗಲ್ಲ, ಹೌದಲ್ಲ? ಮಗುವಾಗಿ ಜನ್ಮ ತಗೊಳ್ಬೋದು, ಮತ್ತೆ ಮುಂದೆ ಜನ್ಮ ತಗೊಳ್ತೀವಿ, ಆದರೆ ಭಾವ ಸಿಕ್ಕೋದಿಲ್ಲ, ಪುರುಷಾರ್ಥ ಮಾಡಲಿಕ್ಕೆ ತನು ಸಿಕ್ಕೋದಿಲ್ಲ, ಈ ರೀತಿ ಸಿಕ್ಕೋದಿಲ್ಲ. ಅಂದಾಗ ಅವರೆಲ್ಲ ದಾದಿ ದೀದಿಯಂದಿರೆಲ್ಲ ಒತ್ತಡದಲ್ಲಿ ಪುರುಷಾರ್ಥ ನಡೀತಾನೆ ಇರ್ತದೆ. ಅವ್ರು ಇದ್ರಿಗೂ ಸೇವೆ, ಅವರು ಹೋಗಿದ್ರು ಸೇವೆ, ಇಲ್ಲೂ ಸೇವೆ ಮಾಡಿದ್ರು ಒತ್ತಡದಲ್ಲೂ ಸೇವೆ ಮಾಡ್ತಾರೆ.
ಆದರೆ ನಾವು ವತನದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಈ ಕಲಿ ಸಂಗಮ ಯುಗದಲ್ಲಿ ಏನೇನು ಮಾಡಬೇಕು, ಮಾಡಬೇಕಾಗಿರುವಂಥದ್ದು. ಅದಕ್ಕಾಗಿ ಎಲ್ಲರಿಗೂ ಮತವನಕ್ಕೆ ಹೋಗು ಬಂದ ಮೇಲೆ ಪ್ರತಿಯೊಬ್ಬರಿಗೂ ಎಷ್ಟೆಲ್ಲ ಹೋಗಿದ್ರು ಅಕ್ಕಂದಿರು ಅಥವಾ ಪರಿವಾರ ಎಲ್ಲರೂ ಮಲಗಿರುವಂಥದ್ದು. ನಾವು ಹೇಳ್ತಾರಲ್ಲ, ಅದಕ್ಕೆ ನಾವೆಲ್ಲ ಹೆಚ್ಚು ಯೋಗ ಯಾರು ಚೆನ್ನಾಗಿದ್ದೀವೋ ಯೋಗ ಮಾಡಬೇಕು, ಆತ್ಮಗಳಿಗೆ ಶಕ್ತಿಯನ್ನು ಕೊಟ್ಟು ಆ ಒಂದು ಪುರುಷಾರ್ಥಕ್ಕೆ ನಾವೆಲ್ಲ ಸಹಯೋಗಿ ಭಾಗಿಯಾಗಬೇಕು. ಅಷ್ಟೇ ಹೇಳ್ತಾ ನಾಳೆ ಭಾನುವಾರ ಸಹ ಬಾಬೂರ ಇನ್ನೊಂದು ಮಿಲನ, ಮೊನ್ನೆ ನಮ್ಮದು ಮಿಲನ ಇತ್ತು, ಈಗ 30ನೇ ತಾರೀಕು ಅದೇ ಶನಿವಾರ, ಭಾನುವಾರ ಇರೋದನ್ನ ಶನಿವಾರ ಸಂಜೆ ಬಾಬಾ ಮಿಲನ ಇದೆ. ಎಲ್ಲರೂ ಸಹ ಬನ್ನಿ. ಸೂರಜ್ ಬೈ ಕ್ಲಾಸ್ ಇರ್ತದೆ, ಮತ್ತು ಬಾಬೂರ ಅವ್ಯಕ್ತ ಮಿಲನ ಸಹ ಇರ್ತದೆ, ಬನ್ನಿ. ಇಷ್ಟು ಹೇಳ್ತಾ ಈಗ ಎರಡು ಮಕ್ಕಳು ಬರ್ತಡೇ ಇದೆ. ತಮ್ಮೆಲ್ಲರ ಶ್ರೇಷ್ಠ ಸಂಕಲ್ಪ, ಬಾಬನ ಪರಿವಾರ ಮುಖ್ಯ. ಬಾಬನ ಶಕ್ತಿ ಇದ್ದೇ ಇರ್ತದೆ, ಬಾಬನ ಆಶೀರ್ವಾದ ಇದ್ದೇ ಇರ್ತದೆ, ಬಾಬನ ಶಕ್ತಿ ಇದ್ದೇ ಇರ್ತದೆ. ಅದ್ರ ಜೊತೆಗೆ ಪರಿವಾರಗಳು ಸಹ ಬೇಕು. ಅದಕ್ಕೆ ಮಕ್ಕಳು ಕರೆದು ಕೇಕನ್ನು ಕಟ್ ಮಾಡೋದು.